ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾರಿ. ಈ ಮುಂಜಾನೆ ವೇಳೆ ವಾಕ್ಯ ನೋಡ್ತಾರೆ ಪ್ರತಿಯೊಬ್ಬರು ದೇವರೆಲ್ಲರನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ದೇವರ ಸನ್ನಿಧಿಯನ್ನು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಂಖ್ಯೆ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಬಾರಿ ನಿನ್ನ ಸನ್ನಿಧಿ ಸ್ತುತಿಸಲು ಪ್ರಾರ್ಥಿಸಲು ಜೀವಳ ವಾಕ್ಯನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ಮುಂಜಾನೆ ವೇಳೆಯಲ್ಲಿ ಅನೇಕರು ಸೋತು ಹೋದಂಥ ಪರಿಸ್ಥಿತಿಯಲ್ಲಿ, ಅನೇಕರು ವಿಧವಾದ ಪರಿಸ್ಥಿತಿಯಲ್ಲಿದ್ದಾರೆ. ದೇವರೇ, ಒಬ್ಬೊಬ್ಬರನ್ನು ತಿಳಿದಿರುವ ದೇವರಾಗಿದೆಯಾ. ಈ ಮುಂಜಾನೆ ವೇಳೆ ಕರ್ತನೆ ನಿನ್ನ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸಲು ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಈ ವೇಳೆ ಹೌದು ರಾಜ, ನನ್ನನ್ನೇ ನಿನ್ನ ಗಾಯಗಳ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸ್ತಾ ಕರ್ತನ ಮಾನಸಿಕವಾಗಿ ಮಾತಾಡೋದಂಥ ಜೀವಳ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ಸ್ವಾಮಿ. ನಿನ್ನ ಜೀವಳ ವಾಕ್ಯ ನೋಡುತ್ತಿರೋ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲಿ ರಾಜ. ನಿನ್ನರನ್ನೊಂದು ಶಾಂತಿ ಸಮಾಧಾನ ಅನುಗ್ರಹಿಸು ಸ್ವಾಮಿ. ಅದಕ್ಕಾಗಿ ಪ್ರತಿಯೊಬ್ಬರನ್ನು ನಿನ್ನ ವಾಕ್ಯಕ್ಕೆ ತಗ್ಗಿಸಿ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ಸಣ್ಣ ಪ್ರಾರ್ಥನೆ ಕೇಳಿದ ಸ್ತೋತ್ರ. ಸಣ್ಣ ಪ್ರಾರ್ಥನೆ ಕೇಳಿ ದೊಡ್ಡ ಮಹಿಮೆದಕರ ಒಬ್ಬೊಬ್ಬರ ಜೀವಿತದಲ್ಲಿ ನಡೆಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮೊದಲು ನಾನು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ನೋಡುತ್ತಿರುವ ಪ್ರತಿಯೊಬ್ಬರೂ ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಕೊಟ್ಟಂಥ ಆಲೋಚನಾ ಸ್ತೋತ್ರ ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 4-5ನೇ ವಾಕ್ಯ. ಹೊದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪಾವುಡುಗಳನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಇಲ್ಲಿ ಯೇಸು ಸ್ವಾಮಿ ಮಾಡ್ತಿರುವಂಥ ವಿಷಯವಾಗಿದೆ. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ದೇವರ ಮಗುವೆ, ಇಲ್ಲಿ ನಾವು ತಿಳಿತಿರುವ ಸಂದರ್ಭ ಏನಂದರೆ, ಶಿಷ್ಯರ ಹತ್ರ ಯೇಸು ಸ್ವಾಮಿ ಒಂದು ಕಾಲು ತೊಳೆಯುವಂಥ ಒಂದು ಸಂದರ್ಭವಾಗಿದೆ. ನೋಡ್ಬೋದು, ಯೇಸುಸ್ವಾಮಿ ಹಾಕೊಂಡಂಥ ಮೇಲುದುಕೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಎಷ್ಟು ತಗ್ಗಿಸಿಕೊಂಡಿದ್ರು. ಅಲ್ಲಿ ಶಿಷ್ಯರಿಗೆ ಯೇಸುಸ್ವಾಮಿ ದೇವರಂತ ಕೆಲವರು ತಿಳ್ಕೊಂಡಿದ್ರು, ಕೆಲವರು ತಿಳಿದೇ ಇರುವಂಥ ಜನನೂ ಇದ್ದರು, ಕೆಲವರು ಯೇಸುಸ್ವಾಮಿ ಹಿಡ್ಕೊಳ್ಬೇಕು ಅಂತ ಹಿಡ್ಕೊಡುವಂಥ ಜನರು ಸಹ ಅಲ್ಲಿದ್ದರು. ಎಲ್ಲವೂ ಯೇಸುಸ್ವಾಮಿಗೆ ಗೊತ್ತಿದೆ. ಆದರೆ ಅಲ್ಲಿ ನಾನೇ ದೇವರಂತ ತಿಳಿದಿರೋರು ಇದ್ದರು. ಓಕೆನಾ, ಯೇಸುಸ್ವಾಮಿನ ಚುಚ್ಚಿ ಮಾತಾಡೋರು ಇದ್ದರು, ಹಿಡ್ಕೊಡೋರು ಇದ್ದರು, ಅನ್ಯ ಜನಗಳು ಪ್ರತಿಯೊಬ್ಬರು ಇದ್ದರು. ಆ ಸಂದರ್ಭದಲ್ಲಿ ನೋಡುವುದಾದರೆ ಯೇಸುಸ್ವಾಮಿ ಎಷ್ಟು ವಿನಯತೆಯಿಂದ ತಗ್ಗಿಸಿಕೊಂಡು ಶಿಷ್ಯರ ಕಾಲು ತೊಳೆದರು. ಹೌದಲ್ವಾ ಪ್ರಿಯ ದೇವ್ರ ಮಗುವೆ, ತಂದೆಯಾದ ದೇವರಲ್ಲಿ ಸ್ವಲ್ಪ ಕ್ಷಣ ಮಾತ್ರ ನಾವು ಮನುಷ್ಯರಾಗಿದ್ದರೆ, ನಮಗೆ ಯಾರಾದರೂ ಅಕ್ಕಪಕ್ಕ ಅಥವಾ ನಮ್ಗೆ ಯಾರು ಹಿಂಸೆ ಪಡಿಸೋ ಸ್ವಲ್ಪ ಚುಚ್ಚಿ ಮಾತಾಡ್ತಾರೆ, ಅಥವಾ ನಮ್ಮ ಕುಟುಂಬದಲ್ಲಿ ನಮ್ಮ ಶತ್ರುವಾದನ್ನು ಪಕ್ಕದಲ್ಲಿರೋನ ಚುಚ್ಚಿ ಎಬ್ಬಿಸ್ತಾನೆ. ಎಲ್ಲೋ ದೂರ ಇಲ್ಲ, ಕುಟುಂಬದಲ್ಲಿ ಅದು ಪಕ್ಕದಲ್ಲಿರೋನೇ ಎಬ್ಬಿಸ್ತಾನೆ. ಹೀಗಿರುವಾಗ ನಾವು ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವೇನು ಮಾಡ್ತೀವಿ, ಸೋತೋಗ್ತೀವಿ. ಮಾತಾಡುವಂಥ ಮಾತುಗಳಿಗೆ ಮನಸ್ಸಿಗೆ ಹಚ್ಕೊಂಡು ದೊಡ್ಡದಾಗಿ ಕೂರ್ತು. ಆದರೆ ತಂದೆಯ ದೇವರು ಅವರೆಷ್ಟೇ ಏನೇ ಮಾಡ್ತಿದ್ರು ಸಹ ಎಲ್ಲವನ್ನು ತಿಳಿದಿರುವ ದೇವರು. ಆತನ ನಡುವಿನ ತಗ್ಗಿಸಿಕೊಂಡು ಮೇಲುದಿಕೆಯನ್ನು ತೆಗೆದುಕೊಂಡು ಕೈಪಾವುಡುಗಳನ್ನು ಕಟ್ಟಿಕೊಂಡು ಫುಲ್ಲು ಕಾಲುಗಳನ್ನು ತೊಳೆಯುವುದಕ್ಕೆ ಆತನು ಪ್ರಾರಂಭಿಸಿದರು. ಪ್ರತಿಯೊಬ್ಬ ಶಿಷ್ಯರ ಕಾಲುಗಳನ್ನು ತೊಳೆದನು. ಅದಲ್ವಾ, ಎಷ್ಟು ತಗ್ಗಿಸಿಕೊಂಡನು ಅಂದರೆ, ಎಷ್ಟೋ ಜನ ಯೇಸುಸ್ವಾಮಿ ದೇವರಂತ ತಿಳ್ಕೊಂಡ್ರು ಸಹ ತಿಳಿದೇ ಇದ್ದರೂ ಸಹ ಇದ್ದರು. ಆದರೂ ಸಹ ದೇವರಂತ ಆತನು ಯಾವುದೇ ಕಾರಣಕ್ಕೂ ಅಲ್ಲಿ ಕಮ್ಮಿ ಭೇದ ಭಾವ ಮಾಡಿ, ನಾವಾದರೆ ನಾನೇ ದೇವ್ರು, ನಾನೇನು ಕಿವ್ರು ಕಾಲು ತೊಳಿಬೇಕು ಅಂತ ಮನುಷ್ಯರು ನಾವು ಹಿಂಗೆ ಮಾಡ್ತೀವಿ. ಅದು ದೇವರ ಗುಣಪ್ರಿಯ ದೇವ್ರ ಮಗುವೆ. ನೋಡಿದ್ರೆ ಆತನ ದೇವರಾಗಿದ್ದರೂ ಸಹ ಶಿಷ್ಯರ ಕಾಲುಗಳನ್ನು ತೊಳೋದಕ್ಕೆ ಮುಂದನಾದನು. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ಅದೇ ಪ್ರಕಾರ ನಮ್ಮ ಸುತ್ತಮುತ್ತ ನಮ್ಮ ಕುಟುಂಬದಲ್ಲಿ ಅಥವಾ ನಾವು ವಾಸ ಮಾಡುವಂಥ ಪ್ರಾಂತ್ಯದಲ್ಲಿ ನಮ್ಗೆ ಆಗದೇ ಇರೋರು ಇರ್ತಾರೆ, ನಮ್ಮನ್ನ ತಿಳಿದಿರೋರು ಇರ್ತಾರೆ, ನಮ್ಮನ್ನ ಪ್ರೀತಿ ಮಾಡೋರು ಇರ್ತಾರೆ, ದ್ವೇಷ ಮಾಡೋರು ಸಹ ಇರ್ತಾರೆ, ನಮ್ಮನ್ನ ಚುಚ್ಚಿ ಮಾತಾಡೋರು ಇರ್ತಾರೆ, ವೇದನೆ ಪಡಿಸೋರು ಇರ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ನೋಡೋದಾದರೆ ಗಂಡ ನನ್ನ ಮಾತನ್ನೇ ಕೇಳಲ್ಲ, ನಮ್ಮನ್ನು ನೋಡಿದ್ರೆ ದ್ವೇಷ ಮಾಡ್ತಾರೆ, ಹೆಂಡತಿ ನಮ್ಮನ್ನು ನೋಡಿದ್ರೆ ದ್ವೇಷ ಮಾಡ್ತಾರೆ. ಆದರೆ ದೇವ್ರ ಮಗುವೆ, ನಿನ್ನನ್ನು ತಿಳಿದಿರುವ ಆತನ ಒಬ್ಬನಿದ್ದಾನೆ. ನಿನ್ನ ತಾಯಿಯ ಗರ್ಭದಲ್ಲ ಇರುವಾಗ ನಿನ್ನನ್ನು ಆರಿಸಿಕೊಂಡು ಹೋದನು ಒಬ್ಬನಿದ್ದಾನೆ. ಅದನ್ನು ನೀನು ಮರಿಬೇಡ ಪ್ರಿಯ ದೇವ್ರ ಮಗುವೆ. ನೀನು ಸೋತೋಗಿರ್ಬೋದು, ನಿನ್ನ ಕುಟುಂಬದಲ್ಲಿ ನೀನು ಚುಚ್ಚಿ ಮಾತಾಡಿ ಅಥವಾ ನಿನ್ನ ಪಕ್ಕದಲ್ಲೂ ಎಬ್ಬಿಸಿ ನಿನ್ನ ಮನಸ್ಸು ನೋವಾಗುವಾಗೆ ಮಾಡಿರ್ಬೋದು. ಆದರೆ ಸಹಿಸಿಕೋ. ಯೇಸು ಸ್ವಾಮಿಯನ್ನು ದೇವರನ್ನು ತಿಳಿದರೂ ಸಹ ಆತನು ಎಲ್ಲ ಶಿಷ್ಯರ ಮುಂದೆ ತಗ್ಗಿಸಿಕೊಂಡನಲ್ವಾ. ಆತನ ತಗ್ಗಿಸಿಕೊಂಡ ಪ್ರಕಾರ ಈ ದಿನ ನಾವು ತಗ್ಗಿಸಿಕೊಳ್ಳೋರಿರಬೇಕು. ಕುಟುಂಬದ ನಾವು ತಗ್ಗಿಸಿಕೊಳ್ಳೋಣ, ಸಹಿಸಿಕೊಳ್ಳೋಣ. ಕಷ್ಟ ಮನುಷ್ಯಗೆ ಬರದೆ ಮದರ್ಕ ಬರುತ್ತೆ. ಪ್ರಿಯ ದೇವ್ರ ಮಗುವೆ, ಈ ದಿನ ಕಷ್ಟ ಇರ್ಬೋದು, ನಿನ್ನ ಜೀವಿತವನ್ನು ಬದಲಾಯಿಸುವನು ನಿನ್ನ ಸಂಗಡನೇ ಇದ್ದಾನೆ.
ಅದಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪಾದ ಸಮ್ಮುಖದಲ್ಲಿ ನಾವು ಇರೋಣ. ಆತನಲ್ಲಿ ಇದ್ದಂಥ ಸ್ವಭಾವ ನಮಗೆ ಬರಬೇಕು. ಈ ದಿನದಲ್ಲಿ ನಮ್ಮ ಕುಟುಂಬದಲ್ಲಿ ಏನು ಮಾಡ್ತಾರೆ, ನಾವು ಸಮಾಧಾನ ಕೆಡಿಸೋಕ್ಕೋಸ್ಕರ ಕುಟುಂಬದ ಶತ್ರು ಅದನ್ನು ಭೇದ ಭಿನ್ನತೆ ಮನಸ್ತಾಪ ಇವೆಲ್ಲ ಉಂಟು ಮಾಡ್ತಾನೆ. ಆದರೆ ನನ್ನ ತಂದೆಯ ದೇವರು ಪ್ರೀತಿಸುವತನಾಗಿದ್ದಾನೆ. ನಿನ್ನಂತೆ ನೀನು ನೆರೆಯವರನ್ನು ಪ್ರೀತಿಸುವಂಥ ವಾಕ್ಯ ಬರೆಯಲ್ಪಟ್ಟಿದೆಯಲ್ವ. ಅದರಿಂದ ಆತನ ಹೆಜ್ಜೆಯ ಜಾಡುಗಳನ್ನ ನಾವು ಜೀವಿಸುವರಾಗಿರಬೇಕು. ಕ್ರಿಸ್ತನ ಯಾವ ರೀತಿ ನಾನು ವಿರುದ್ಧವಾಗಿ ಸಾಯಿಸೋಕ್ಕೆ ಬಂದರೂ ಸಹ ಏನು ಮಾಡೋರು, ಪೇತ್ರನ ಹೋಗಿ ಕಿವಿ ಕಟ್ ಮಾಡ್ದ. ಅದು ಸಹ ಪ್ರಾರ್ಥನೆ ಮಾಡಿ ಅವನಿಗೆ ಕಿವಿ ಕೊಟ್ಟರು. ಯಾಕಂದರೆ ನನ್ನ ತಂದೆಯ ದೇವರು ಕ್ಷಮಿಸುವ ದೇವರಾಗಿದ್ದಾನೆ. ಶಿಲುಬೆ ಮೇಲೆ ಹಾಕಿ ಎಲ್ಲ ಚುಚ್ಚಿದ್ರು, ಮುಳ್ಕಿರೀಟ ಹಾಕಿದ್ರು, ರಕ್ತ ಬರೋ ಥರ ಹೊಡೆದ್ರು, ಉಗುಳಿದ್ರು, ಎಲ್ಲವನ್ನು ಮಾಡಿದ್ರು ಸಹ ಯೇಸುಸ್ವಾಮಿ ಒಂದೇ ಒಂದು ಮಾತು ಹೇಳಿದ್ರು, ತಂದೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಅಂತ. ದೇವ್ರಿಗೆ ಅಷ್ಟು ಕ್ಷಮಿಸುವಂಥ ಸ್ವಭಾವ ಇರಬೇಕಾದ್ರೆ ಈ ದಿನ ನಮಗೆ ಯಾವ ರೀತಿ ಇದೆ, ಕುಟುಂಬದ ಸಹಜವಾಗಿ ಬರುವಂಥ ಒಂದು ಚಿಕ್ಕ ಚಿಕ್ಕ ಮಾತುಗಳಿಗೆ ನಾವು ಸಹಿಸೋಕ್ಕಾಗ್ತಿಲ್ಲ. ಚಿಕ್ಕ ಚಿಕ್ಕ ಸ್ನೇಹಿತರ ಮಧ್ಯದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ, ಅತ್ತೆ ಸೊಸೆ ಮಧ್ಯದಲ್ಲಿ, ಅಥವಾ ನಾವು ಜೀವಿಸುತ್ತಿರುವಂಥ ಪ್ರಾಂತ್ಯದಲ್ಲಿ, ಬಿಲ್ಡಿಂಗಲ್ಲಿ ಅಕ್ಕಪಕ್ಕ ಸ್ನೇಹಿತರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ನಮ್ಗೆ ಸಹಿಸೋಕ್ಕಾಗ್ತಿಲ್ಲ ಅಂದರೆ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಎಲ್ಲಿ ತೋರ್ಪಡುತ್ತೆ? ಹೌದಲ್ವಾ? ಯೇಸು ಸ್ವಾಮಿ ದೇವರಾಗಿರ್ಬೇಕಾದ್ರೆ ಅವೆಲ್ಲವನ್ನು ನಾನು ದೇವರನ್ನು ಬದಿಗಿಟ್ಟು ಶಿಷ್ಯರ ಪಾದಗಳನ್ನು ತೊಳೆಯುವುದಕ್ಕೆ ಮುಂದಾಗಿದ್ದಾನೆ ಅಂದಮೇಲೆ ಆತನ ಹೆಜ್ಜೆಯ ಜಾಡುಗಳಲ್ಲಿ ನಾವು ಜೀವಿಸುವರಾಗಿರುವಾಗ ಇನ್ನು ನಮ್ಮ ಜೀವಿತದಲ್ಲಿ ಆತನ ಸ್ವಭಾವ ಹೆಂಗಿದೆ? ದೇವರ ಮಗುವೆ, ನಾವು ಇದನ್ನು ನಮ್ಮ ಮಾನಸಿಕವಾದ ಸ್ವಭಾವ ನಮಗೆ ಬೇಕಿಲ್ಲ. ಆ ಕ್ರಿಸ್ತನ ಸ್ವಭಾವ ನಮಗೆ ಬರಬೇಕು. ಆ ಕ್ರಿಸ್ತ ಇದ್ದಂಥ ಮನಸ್ಸು ನಮಗೆ ಬರಬೇಕು. ಕ್ರಿಸ್ತನ ಇದ್ದಂಥ ಪ್ರೀತಿ ನಮ್ಮಲ್ಲಿ ಬರಬೇಕು. ಆವಾಗ ನಾವು ನಿನ್ನಂತೆ ನೀನು ನೆರೆಯವರನ್ನು ಪ್ರೀತಿಸೋದು ವಾಕ್ಯ ಬರ್ದಿಲ್ವಾ? ಆ ವಾಕ್ಯದ ಪ್ರಕಾರ ನಾವು ಜೀವಿಸ್ತೀವಿ. ಯಾವಾಗ ನಿನ್ನ ಮನಸ್ಸು ಕ್ರಿಸ್ತನ ಮನಸ್ಸು ಥರ ಥಿಂಕ್ ಮಾಡಬೇಕು. ಲೋಕದ ಆಸೆ ಪಾಸೆಗಳಲ್ಲಿ ಬಿದ್ದೋಗೋದು ಬೇಕಿಲ್ಲ, ಲೋಕದ ದುಶ್ಚಟಗಳಲ್ಲಿ ಬೀಳೋದು ಬೇಕಿಲ್ಲ. ನೀನು ಒಂಟಿಯಾಗಿರ್ಬೇಕು, ಶತ್ರು ಅದು ತೆಗೆದಿಕ್ತಾನೆ, ಅದಿಂಗೆ ಇದಿಂಗೆ ಅದ ಅವಶ್ಯಕತೆ ಇದೇ ಅವಶ್ಯಕತೆ, ನಿನ್ನ ಅಗತ್ಯಗಳನ್ನು ನಿನ್ನ ಪರಿಸ್ಥಿತಿಗಳನ್ನು ತೆಗೆದಿಟ್ಟು ನಿನ್ನ ನೋವು ಬಡಿಸಿ ನಿನ್ನ ಹೃದಯ ಹೋದ್ರೆ ಶತ್ರು ಮಾಡ್ತಾನೆ. ಪ್ರಿಯ ದೇವರ ಮಗುವೆ, ನೀನು ಕ್ರಿಸ್ತನಲ್ಲಿ ಜೀವಿಸುವ ಕ್ರಿಸ್ತನಿದ್ದಂಥ ಮನಸ್ಸು ನಿನಗೆ ಬರುವಾಗ ನಿನಗೆ ಎಂಥ ಪರಿಸ್ಥಿತಿ ಬಂದರೂ ಅದನ್ನು ಫೇಸ್ ಮಾಡುವಂಥ ಶಕ್ತಿ ಆಲ್ರೆಡಿ ದೇವ್ರು ನಿನಗೆ ಕೊಟ್ಟಿದ್ದಾರೆ. ಹೌದಲ್ವಾ? ನಿನಗೊಂದು ಕಷ್ಟ ಬರ್ತಿದೆ ಅಂದರೆ ಆ ಕಷ್ಟ ಫೇಸ್ ಮಾಡುವಂಥ ಶಕ್ತಿ ಇದ್ದರೆ ಮಾತ್ರ ನಿನಗೆ ಕೊಡ್ತಾರೆ, ಇಲ್ಲಾಂದರೆ ದೇವ್ರು ಕೊಡೋದಿಲ್ಲ ಪ್ರಿಯ ದೇವ್ರ ಮಗುವೆ. ಯಾಕಂದರೆ ಯೋಬನನ್ನು ಸೈತಾನನ್ನು ಶೋಧಿಸ್ಬೇಕು ಅಂದರೆ ದೇವ್ರ ಹತ್ರ ಹೋಗಿ ಪರ್ಮಿಷನ್ ತೊಗೊಂಬಂದ. ನೀನು ಅವನ ಕುಟುಂಬನ ಬೇಲಿ ಹಾಕಿದ್ದೆ, ಒಂದೇ ಒಂದ್ಸಲ ಬೇಲಿ ತೆಗಿ, ನಾನು ಹೆಂಗೆ ಶೋಧನೆ ಮಾಡ್ತೀನಿ ನೋಡು ಅಂತ. ಆದರೆ ದೇವರು ನೀನು ಆಗ ಪರ್ಮಿಷನ್ ಕೊಟ್ಟು ಅವ್ನು ನೀನು ಏನೇ ಮಾಡ್ಬೋದು, ಆದರೆ ಅವನ ಪ್ರಾಣ ಮುಟ್ಟಕ್ಕೆ ನಿನಗೆ ಅಧಿಕಾರ ಇಲ್ಲ. ಜಸ್ಟ್ ಶೋಧನೆ ಮಾಡಬೇಕು ಅಂದ್ರೆ ದೇವ್ರ ಹತ್ರ ಸೈತಾನ ಅದನ್ನು ಪರ್ಮಿಷನ್ ತೊಗೊಂಡೋದಾದ್ಮೇಲೆ ನನ್ನನ್ನು ದೇವರ ಮಗನಾಗಿ ದೇವರು ಆರಿಸಿಕೊಂಡಿರುವಾಗ ನಿನಗೆ ಶೋಧನೆ ಮಾಡೋಕ್ಕೆ ಶತ್ರುವಿಗೆ ಅವಕಾಶ ಇಲ್ಲ, ಪರ್ಮಿಷನ್ ಇಲ್ಲ. ನೀನು ಈಗ ದೇವರ ಮಗಳಾಗಿದ್ದೀಯಾ, ಆದರೆ ನಿನ್ನ ಪರಿಸ್ಥಿತಿಗಳನ್ನು ಶತ್ರು ಅದನ್ನು ಏನು ಮಾಡ್ತಾನೆ, ಗಲಿಬಿಲಿ ಮಾಡ್ತಾನೆ. ಆವಾಗ ನಿನ್ನ ಮನಸ್ಸು ಗಲಿಬಿಲಿ ಆಗುತ್ತೆ. ಕುಟುಂಬದವ್ರು ಮಾತಾಡುವಂಥ ಮಾತುಗಳಿಂದ ಮನಸ್ಸು ಬೇಜಾರಾಗುತ್ತೆ, ಶತ್ರು ಕಾರ್ಯ ಮಾಡ್ತಾನೆ. ಆದರೆ ಕ್ರಿಸ್ತನಿದ್ದಂಥ ಮನಸ್ಸು ನಿನಗೆ ಬರಬೇಕು. ಆತನ ಶಿಷ್ಯರ ಕಾಲು ತೊಳೆಯುವಾಗ ಎಂಥ ಒಂದು ವಿನಮ್ರಯ, ಎಂಥ ಒಂದು ತಗ್ಗಿಸುವಿಕೆ, ಎಂಥ ಒಂದು ಸಮಾಧಾನ ಆತನಿಗಿತ್ತಲ್ವ. ಎಲ್ಲವನ್ನು ಬದಿಗಿಟ್ಟು ಆತನ ಓದ್ಕೊಂಡಿರೋಂಥ ಮೇಲುದಕ್ಕೆ ತೆಗೆದುಕೊಂಡು ಸೊಂಟ ಕಟ್ಟಿಕೊಂಡು ಶಿಷ್ಯರ ಪಾದಗಳನ್ನು ತೊಳಿತಾ ಇದ್ದಾನೆ ಅಂದರೆ ಆತನ ಮನಸ್ಸು ಹೆಂಗಿದೆ? ಹೌದಲ್ವ? ಈ ದಿನ ದೇವ್ರ ಮಗುವೆ, ನೀರುವಂಥ ಕುಟುಂಬದಲ್ಲಿ, ಇರುವಂಥ ಪ್ರಾಂತ್ಯದಲ್ಲಿ ನೀನು ಕೊಟ್ಟಿರುವಂಥ ಸೇವೆಯನ್ನು ನೀನು ಕರೆಕ್ಟಾಗಿ ತಗ್ಗಿಸಿಕೊಂಡು ಮಾಡು. ದೇವರು ಆಗ ಆತನು ಕ್ಲುಪ್ತ ಕಾಲದಲ್ಲಿ ನಿನ್ನ ಮೇಲೆತ್ತುವ ಆತನಾಗಿದ್ದಾನೆ. ನೀನೊಂದು ಕುಟುಂಬಕ್ಕೆ ಕರ್ಕೊಂಡು ಹೋಗಿದ್ದಾರಾ, ಅತ್ತೆ ಸೊಸೆ ಅಥವಾ ಗಂಡ ಮಾವ ಯಾರಾದರೂ ಸಹ ಅವರ ಸೇವೆ ನೀನು ತಗ್ಗಿಸುವಿಕೆಯಿಂದ ಮಾಡು. ನಿನ್ನ ಮಾಡುವಂಥ ಪ್ರಯಾಸ ನನ್ನ ತಂದೆ ದೇವರು ನೋಡುವಾತನಾಗಿದ್ದಾನೆ. ನೀನು ಸುರಿಸುವಂಥ ಕಣ್ಣೀರು, ನೀನು ಸುರಿಸುವಂಥ ಪ್ರಾರ್ಥನೆ, ನಿನ್ನ ಶ್ರಮ, ನಿನ್ನ ಪರಿಶ್ರಮ ಎಲ್ಲವನ್ನು ನನ್ನ ತಂದೆ ನೋಡುವಾತನಾಗಿದ್ದಾನೆ. ಆದರೆ ನಿನ್ನ ಪ್ರಾರ್ಥನೆಯಲ್ಲಿ ಬಲವಾಗಿ ನಿಲ್ಲು, ಕ್ರಿಸ್ತನಲ್ಲಿದ್ದಂಥ ಸಮಾಧಾನ ನಿನ್ನಲ್ಲಿರಲಿ. ಆಗ ನಿನ್ನನ್ನು ಸಂತೈಸುವಂಥ ಸದಾಕಾಲ ನಿನ್ನ ಸಂಗಡ ಇರ್ತಾನೆ. ಶತ್ರುವಿಗೆ ನಿನ್ನನ್ನು ಶೋಧನೆ ಮಾಡೋಕ್ಕೆ ಅವನಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಆದರೆ ಪ್ರಿಯ ದೇವ್ರ ಮಗುವೆ, ನೀನು ಕಳವಳಗೊಳ್ಬೇಡ, ದೇವರು ನಿನ್ನ ಸಂಗಡ ಇದ್ದಾನೆ. ಶತ್ರುವಿಗೆ ನಿನ್ನ ಜೀವಿತನ ಮುಟ್ಟಕ್ಕೂ ಸಹ ಯೋಚನೆ ಒಂದು ಪರ್ಮಿಷನ್ ಸಹ ಆತನ ಕೊಡೋದಿಲ್ಲ. ಯಾಕಂದರೆ ನನ್ನನ್ನು ದೇವರು ಮಗನೆಂದು ಆರಿಸಿಕೊಂಡಿದ್ದಾರೆ. ಈ ದಿನದಲ್ಲಿ ಪ್ರಿಯ ದೇವ್ರ ಮಗು ಒಂದೇ, ಕ್ರಿಸ್ತ ಇದ್ದಂಥ ಒಂದು ಸಮಾಧಾನ, ಕ್ರಿಸ್ತ ಇದ್ದಂಥ ಮನಸ್ಸು, ಕ್ರಿಸ್ತನಲ್ಲಿದ್ದಂಥ ಒಂದು ತಗ್ಗಿಸುವಿಕೆ ಇದನ್ನು ಬರಬೇಕು. ಅಲ್ಲಿ ಯೇಸುಸ್ವಾಮಿ ಶಿಷ್ಯರಲ್ಲಿ ಇನ್ನೊಂದು ಬಾರಿ ಹೇಳ್ತಾನೆ, ತಿಳಿದಿರೋರು ಯೇಸುಸ್ವಾಮಿ ಯಾರು ಅಂತ ಗೊತ್ತಿರೋರು ಇದ್ದರು, ದೇವರು ಅಂತ ಗೊತ್ತಿಲ್ಲದೇ ಇರೋರು ಇದ್ದರು, ಹಿಡ್ಕೊಡೋರು ಸಹ ಇದ್ದರು. ಆದರೆ ಅದೇ ಪ್ರಕಾರ ನಿನ್ನ ಕುಟುಂಬದಲ್ಲಿ ನೀಡುವಂಥ ಜೀವಿತದಲ್ಲಿ ನಿನ್ನನ್ನು ಪ್ರೀತಿ ಮಾಡೋರು ಇರ್ತಾರೆ, ನಿನ್ನನ್ನು ನೋಯಿಸೋರು ಇರ್ತಾರೆ, ನಿನ್ನನ್ನು ಸಂತೈಸೋರು ಇರ್ತಾರೆ. ಆದರೆ ನಿನ್ನನ್ನು ಚುಚ್ಚಿ ಮಾತಾಡೋರು ಸಹ ಇರ್ತಾರೆ. ನೀನು ತಗ್ಗಿಸಿಕೊಂಡಿರು,
ನಿನ್ನ ಸಂಗಡ ಆತನಿದ್ದಾನೆ, ನಿನ್ನ ಬಲಪಡಿಸುವ ಆತನ ಇದ್ದಾನೆ, ನಿನ್ನ ಸಂತೈಸುವ ಆತ ನಿನ್ನ ಸಂಗಡ ಇದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವ್ರ ಮಕ್ಕಳೇ ವಾಕ್ಯವನ್ನು ನೋಡ್ತಿದ್ದಾರೆ, ಪ್ರತಿಯೊಬ್ಬರು ವಾಕ್ಯವನ್ನು ನೋಡಿ ದೇವ್ರ ವಾಕ್ಯವನ್ನು ಬಲಗೊಳ್ಳಲಿ ಎಂದು ವಾಕ್ಯವನ್ನು ಶೇರ್ ಮಾಡಿ. ಅನೇಕರು ವಾಕ್ಯದ ಮುಖಾಂತರ ಬಿಡುಗಡೆ ಹೊಂದ್ಕೊಂತಾರೆ. ನಿಮಗೆ ತಿಳಿದಿರೋರಿಗೆ ಶೇರ್ ಮಾಡಿ. ನಮ್ಮ ಒಂದು ಸೇವೆಗೋಸ್ಕರ ಪ್ರಾರ್ಥಿಸಿ. ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.